ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮಪೀಠ, ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ ಮತ್ತು ಅಖಂಡ ಭಾರತದ ವೀರಶೈವ ಜಂಗಮ ಅಂದರೆ ಶಿವಗಣಗಳ ಸಂಸ್ಕೃತಿಯ ಬಿಂಬಿಸ್ತಕ್ಕಂಥ ಅನಾದಿ ಶೈವ ವೀರಶೈವ ಧರ್ಮಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ಅದರ ಇತಿಹಾಸವನ್ನು ಸಾರತಕ್ಕಂಥ ವೀರಶೈವ ಜಂಗಮ ಸಂಸ್ಕೃತಿಯ ಪ್ರಸಾರ ಕೇಂದ್ರ. ಇಲ್ಲಿಂದ ಇವತ್ತಿನ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಈಗ ಇವತ್ತಿನ ಕಾಲದಲ್ಲಿ ಬಹಳ ಜನಗಳು ಭಾರತದಲ್ಲಿರ್ತಕ್ಕಂಥ ಅಥವಾ ನಮ್ಮ ಕರ್ನಾಟಕ ನಾಡಿನಲ್ಲಿರ್ತಕ್ಕಂಥ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿರ್ತಕ್ಕಂಥ ಜನಾಂಗಗಳ ಅಧ್ಯಯನಗಳನ್ನು ಮಾಡಿದ್ದಾರೆ. ಅವುಗಳಲ್ಲಿ ನಾವು ಸಂಶೋಧನೆಯ ದೃಷ್ಟಿಯಿಂದ ಅವುಗಳನ್ನು ವಿಭಾಗವನ್ನು ಮಾಡೋದಾದರೆ, ಒಂದು ಪರಿಶಿಷ್ಟ ಪರಂಪರೆ, ಇನ್ನೊಂದು ಶಿಷ್ಟ ಪರಂಪರೆ, ಒಂದು ಅನಾದಿ ಧಾರ್ಮಿಕ ಜನಾಂಗಗಳು, ಇನ್ನೊಂದು ಬುಡಕಟ್ಟು ಜನಾಂಗಗಳು, ಒಂದು ವ್ಯವಸಾಯ ಸಂಸ್ಕೃತಿ, ಇನ್ನೊಂದು ಪಶುಪಾಲನಾ ಸಂಸ್ಕೃತಿ ಅಂಥೇಳಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅವುಗಳನ್ನು ವಿಂಗಡಣೆ ಮಾಡ್ಬೋದು. ಇನ್ನೂ ಒಂದು ದೃಷ್ಟಿಯಲ್ಲಿ ಒಂದು ಮಾಂಸಾಹಾರಿ ಸಂಸ್ಕೃತಿ, ಒಂದು ಸಸ್ಯಾಹಾರಿ ಸಾತ್ವಿಕ ಸಂಸ್ಕೃತಿ, ಒಂದು ಧರ್ಮ ಸಂಸ್ಕೃತಿ ಆದರೆ ಇನ್ನೊಂದು ಕಸುಬುಗಳನ್ನು ಆಧಾರವಾಗಿಟ್ಟುಕೊಂಡಂಥ ಜಾತಿ ಸಂಸ್ಕೃತಿ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡ್ಬೋದು. ಒಂದು ಸುಸಂಸ್ಕೃತ ಸಂಸ್ಕೃತಿ, ಒಂದು ಅಸಂಸ್ಕೃತ ಸಂಸ್ಕೃತಿ, ಒಂದು ಮುಗ್ಧ ಸಂಸ್ಕೃತಿ, ಒಂದು ಪ್ರಜ್ಞಾ ಸಂಸ್ಕೃತಿ. ಹೀಗೆ ಒಂದು ಬೌದ್ಧಿಕ ಸಂಸ್ಕೃತಿ, ಇನ್ನೊಂದು ಬೌದ್ಧಿಕ ಸ್ತರವನ್ನು ತಲುಪದೇ ಇರತಕ್ಕಂಥ ಒಂದು ಜಾನಪದ ಸಂಸ್ಕೃತಿ. ಹೀಗೆ ಒಂದು ಶಾಸ್ತ್ರೀಯ ಸಂಸ್ಕೃತಿ ಆದರೆ ಇನ್ನೊಂದು ಜಾನಪದ ಸಂಸ್ಕೃತಿ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇವುಗಳನ್ನು ಅಧ್ಯಯನ ಮಾಡ್ಬೋದು ಮತ್ತು ವಿಂಗಡಣೆ ಮಾಡಿ ಇವುಗಳನ್ನು ವಿಸ್ತಾರ ಮಾಡಿ ಹೇಳ್ತಾ ಹೋಗ್ಬೋದು. ಒಂದು ಸೂಕ್ಷ್ಮ ಸಂಸ್ಕೃತಿ, ಇನ್ನೊಂದು ಸ್ಥೂಲ ಸಂಸ್ಕೃತಿ. ಹೀಗೆ ಸಾಕಷ್ಟು ಇದರ ಬಗ್ಗೆ ವ್ಯಾಖ್ಯಾನಗಳನ್ನು ನಾವು ಮಾಡ್ಬೋದು. ಆದರೆ ಕೆಲವರು ಏನು ಮಾಡಿದ್ದಾರೆ ಅಂತಂದರೆ, ಎಲ್ಲರನ್ನೂ ಬುಡಕಟ್ಟು ಸಂಸ್ಕೃತಿಯಿಂದ ಗುರುತಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಏಕೆಂತಂದರೆ ಅವರು ವೈಜ್ಞಾನಿಕ ದೃಷ್ಟಿಯಿಂದ ಮಂಗನಿಂದ ಮಾನವ ಅಥವಾ ಚಿಂಪಾಂಜಿಯಿಂದ, ಗೊರಿಲ್ಲಾದಿಂದ, ಅನಾಗರಿಕ ಕಾಲದಿಂದ ಹೀಗೆ ಅವರು ಮಾಡಿದ್ದಾರೆ. ಅವರು ಮಾಡಿರ್ತಕ್ಕಂಥ ಇದರಲ್ಲಿ ತಪ್ಪೇನಿಲ್ಲ, ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು ಸರಿಯೇ ಇದೆ. ಆದರೆ ಏನಾಗಿದೆ ಅಂತಂದರೆ, ನಮ್ಮ ಜನಾಂಗಗಳನ್ನು ಗುರುತಿಸುವಾಗ ಈಗಾಗಲೇ ಬುಡಕಟ್ಟು, ಅನಾಗರಿಕ ಸಂಸ್ಕೃತಿ ಮತ್ತು ಆದಿವಾಸಿ ಸಂಸ್ಕೃತಿ ಎಲ್ಲವನ್ನು ಮೀರಿದ ಮೇಲೆ ಇದರ ಅಧ್ಯಯನದ ಸ್ವರೂಪಗಳು ಇವುಗಳನ್ನು ಒಂದು ರೀತಿಯಲ್ಲಿ ಇವುಗಳನ್ನು ಗುರುತಿಸ್ತಕ್ಕಂಥ ಪ್ರಯತ್ನ ಆಗಬೇಕು. ಮೂಲ ಸಂಸ್ಕೃತಿ ಏನೇ ಇರ್ಬೋದು, ಆದರಂತೂ ನಮ್ಮಲ್ಲಿ ಈಗ ಸಂಶೋಧನೆಯ ದೃಷ್ಟಿಯಿಂದ ಗುರುತಿಸಿರ್ತಕ್ಕಂಥದ್ದು ಏನಂದರೆ, ಒಂದು ಬುಡಕಟ್ಟು ಜಾನಪದ ಸಂಸ್ಕೃತಿ, ಇನ್ನೊಂದು ಅನಾದಿ ಧಾರ್ಮಿಕ ಸುಸಂಸ್ಕೃತ ಶಿಷ್ಟಾಚಾರದ ಸಂಸ್ಕೃತಿ, ಪರಿಶಿಷ್ಟ ಮತ್ತು ಶಿಷ್ಟ. ಹೀಗೆ ಇಷ್ಟನ್ನೇ ನಾವು ತಗೋಬೇಕು. ಹಿಂದಿನದು ಗೌಣ, ಅದನ್ನು ನಾವು ತಗೊಂಡ್ರೂ ಕೂಡ ಅದರಿಂದ ಏನು ಅಧ್ಯಯನಗಳು ಪ್ರಯೋಜನ ಇಲ್ಲ. ಕೇವಲ ವೈಜ್ಞಾನಿಕ ದೃಷ್ಟಿಯಿಂದ ಮಾತ್ರ ತಗೋಬೋದು. ಸಂಶೋಧನಾ ದೃಷ್ಟಿಯಿಂದ ಹೀಗಿದೆ. ಆದ್ದರಿಂದ ನಾವು ಈ ರೀತಿಯಲ್ಲಿ ನಮ್ಮ ಭಾರತದ ಜನಾಂಗಗಳನ್ನು, ಅನಾದಿ ಜನಾಂಗಗಳನ್ನು ಅಧ್ಯಯನ ಮಾಡಿದಾಗ ಈ ಒಂದು ಶೈವ ಸಂಸ್ಕೃತಿ ಪ್ರಧಾನವಾಗಿರುವುದರಿಂದ ಶಿವ ಸಂಸ್ಕೃತಿ ಮತ್ತು ಶಿವ ಜನಾಂಗಗಳು, ಹಿಮಾಲಯ ಮತ್ತು ಅದರ ತಪ್ಪಲಲ್ಲಿರ್ತಕ್ಕಂಥ ನದಿಗಳು, ಅಲ್ಲಿರ್ತಕ್ಕಂಥ ಮೂಲ ಸಂಸ್ಕೃತಿಗಳು, ಅಲ್ಲಿರ್ತಕ್ಕಂಥ ಜನಾಂಗಗಳು, ಅವರು ಅನುಸರಿಸ್ತಿದ್ದಂಥ ಒಂದು ದೈವ ಮಾರ್ಗಗಳು, ಯಾವ ದೇವರನ್ನು ಉಪಾಸನೆ ಮಾಡ್ತಾಯಿದ್ರು, ಹೇಗೆ ಅವರ ಒಂದು ಪೂಜಾ ಸಂಸ್ಕೃತಿ ಇತ್ತು, ಪ್ರಕೃತಿ ಮೇಲೆ ಯಾವ ರೀತಿ ಅವರ ಒಂದು ಸಂಬಂಧ ಇತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ
ಒಟ್ಟಾರೆಯಾಗಿ ಎಲ್ಲರೂ ಕೂಡ ಪ್ರಕೃತಿಯೊಂದಿಗೆ, ಅದು ಬುಡಕಟ್ಟು ಸಂಸ್ಕೃತಿ ಆಗಿರ್ಬೋದು ಅಥವಾ ಧಾರ್ಮಿಕ ಸಂಸ್ಕೃತಿ ಆಗಿರ್ಬೋದು, ಎಲ್ಲವೂ ಕೂಡ ಪ್ರಕೃತಿಗೆ ಹೊಂದಿಕೊಂಡು ಬಾಳ್ತಕ್ಕಂಥದ್ದು ಅನಿವಾರ್ಯ. ಆದ್ದರಿಂದ ನಾವು ಹೀಗೆ ಅಧ್ಯಯನ ಮಾಡಲು ನೋಡಿದಾಗ ಹಿಮಾಲಯದ ತಪ್ಪಲಲ್ಲಿರ್ತಕ್ಕಂಥ ಹರಪ್ಪ ಮಹೇಂಜೋದರೋ ಸಂಸ್ಕೃತಿಯ ಮೂಲ, ಅಲ್ಲಿ ಬೆಳೆದಂಥ ಜನಾಂಗಗಳು ಒಟ್ಟಾರೆಯಾಗಿ ಅವರು ಶಿವ ಜನಾಂಗ, ಶಿವನನ್ನು ಪೂಜೆ ಮಾಡ್ತಾಯಿದ್ದರು, ಶೈವರಾಗಿದ್ದರು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಎಲ್ಲ ಈಗಿನ ಆಧುನಿಕ ಸಂಶೋಧನೆಗಳಿಂದಲೂ ಅನಾದಿ ಕಾಲದ ಸಂಸ್ಕೃತಿ ಪರಂಪರೆಗಳಿಂದಲೂ ನಾವು ಅನುಸರಿಸ್ತಿರ್ತಕ್ಕಂಥ ಎಲ್ಲ ಒಂದು ಜಾನಪದ ವಿಚಾರಗಳಿಂದಲೂ ನೋಡಿದಾಗ ಬಹು ಸ್ಪಷ್ಟವಾಗಿ ಅದು ಶೈವ ಸಂಸ್ಕೃತಿ ಆಗಿತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಶಿವನನ್ನು ಲಿಂಗ ರೂಪದಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು, ಶಿವನನ್ನು ಬೇರೆ ಬೇರೆ ಹೆಸರಿನಲ್ಲಿ ಕರೀತಕ್ಕಂಥದ್ದು ರೂಢಿಯಲ್ಲಿದೆ. ಇದೆಲ್ಲವೂ ಕೂಡ ಅಧ್ಯಯನಗಳಿಂದ, ಸಂಸ್ಕೃತಿಯಿಂದ, ಸಂಶೋಧನೆಯಿಂದ ಚೆನ್ನಾಗಿ ಗೊತ್ತಾಗಿದೆ. ಭೌತಿಕವಾಗಿಯೂ ಇದಕ್ಕೆ ಆಧಾರಗಳು ಸಿಗ್ತವೆ. ಆದ್ದರಿಂದ ಇಲ್ಲಿ ನಾವು ನಮ್ಮ ಭಾರತದ ಮೂಲ ಜನಾಂಗ ಎಲ್ಲಿ ಹುಟ್ಟಿತು ಅಂತಂದಾಗ ಹರಪ್ಪ ಮಹೇಂಜೋದರೋ ಅಂತಲೇ ನಮಗೆ ಗೊತ್ತಾಗುತ್ತೆ. ಹರಪ್ಪ ಅಂತಕ್ಕಂಥ ಹೆಸರು ಹರ, ಶಿವನನ್ನೇ ಸೂಚನೆ ಮಾಡುತ್ತೆ, ಮತ್ತೇನೂ ಇಲ್ಲ. ಹರ ಅಪ್ಪ ಅಂದರೆ ಶಿವಪ್ಪ. ಹೀಗಾಗಿ ಶಿವನೇ ಎಲ್ಲರಿಗೂ ಅಪ್ಪನಾಗಿ ಬಂದಿರೋದ್ರಿಂದ ಇದನ್ನು ಹೀಗೇ ಅರ್ಥೈಸಬೇಕಾಗತ್ತೆ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ, ಒಂದು ಈ ಹಿಮಾಲಯದ ಕೇದಾರ ಪೀಠ ಏನಿದೆ, ಇವತ್ತಿನ ಕೇದಾರ ಪೀಠ, ವೀರಶೈವ ಧರ್ಮ ಪಂಚಪೀಠಗಳಲ್ಲಿ ಕೇದಾರ ಪೀಠವು ಬಹಳ ಅಗ್ರಗಣ್ಯವಾದುದು, ಬಹಳ ಇಡೀ ಭಾರತದ ಮೂಲ ಜನಾಂಗದ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥದ್ದು, ನಿರ್ಧಾರ ಮಾಡ್ತಕ್ಕಂಥದ್ದು. ಅಲ್ಲಿಯೇ ಜನಾಂಗಗಳ ಒಂದು ಚಟುವಟಿಕೆಗಳು, ಅಂದರೆ ಬುಡಕಟ್ಟು ಜನಾಂಗದ ಸಂಸ್ಕೃತಿಯೆಲ್ಲ ಮೀರಿ ಬೇಸಾಯವನ್ನು, ಕೃಷಿಯನ್ನು ಮೊದಲಿಗೆ ಪ್ರಾರಂಭ ಮಾಡಿರ್ತಕ್ಕಂಥ ಜಾಗ ಯಾವುದಾದ್ರೂ ಭಾರತದಲ್ಲಿದ್ದರೆ ಅದು ಕೇದಾರ, ಹಿಮಾಲಯದ ಕೇದಾರ ಪೀಠದ ತಪ್ಪಲಿನ ಪ್ರದೇಶವೇ ಪ್ರಧಾನವಾಗಿ ಮೊದಲು ಕೃಷಿ ಚಟುವಟಿಕೆಗಳನ್ನು ಮಾಡಿರ್ತಕ್ಕಂಥದ್ದು ಅಂತ ನಮಗೆ ಸ್ಪಷ್ಟವಾಗಿ ಧಾರ್ಮಿಕ ವಿಚಾರಗಳಲ್ಲೇ ಸಾಕಷ್ಟು ಸಿಗುತ್ತೆ, ಧಾರ್ಮಿಕ ಇತಿಹಾಸದಲ್ಲೇ ಸಿಗುತ್ತೆ. ಕೇದಾರ ಅಂತಂದರೆ ಏನು ಅಂತಂದರೆ, ಕೇತಾರ, ಕೇತ್ ಅಂದರೆ ಹಿಂದಿಯಲ್ಲಿ, ಸಂಸ್ಕೃತದಲ್ಲಿ ಹೊಲ, ಗದ್ದೆ. ಕೇತಾರ ಅಂದರೆ ಅಲ್ಲಿ ವ್ಯವಸಾಯನ ಮಾಡಿರ್ತಕ್ಕಂಥ ಬಯಲು ಅಂಥದ್ದು ನಮಗೆ ಸ್ಪಷ್ಟವಾಗಿ ಅದರ ಹೆಸರಿನಿಂದಲೇ ಗೊತ್ತಾಗುತ್ತೆ. ಆದ್ದರಿಂದ ಆ ಕೇದಾರ ಪೀಠವೇ ನಮ್ಮ ಭಾರತದ ಒಂದು ಕೃಷಿ ಸಂಸ್ಕೃತಿಯ ಮೂಲ ಕೇಂದ್ರ, ಅದೇ ಪ್ರದೇಶವೇ ಮೂಲ ನಮಗೆ ಅಂತೇಳಿ ಬಹಳ ಚೆನ್ನಾಗಿ ಅರ್ಥವಾಗುತ್ತೆ. ಆದ್ದರಿಂದ ಮತ್ತು ಅದನ್ನು ಇನ್ನಷ್ಟು ಅಧ್ಯಯನಕ್ಕೆ ಒಳಪಡಿಸಿ ನೋಡಿದಾಗ ಈಗಿನ ಪಂಚಪೀಠಗಳು ಶಾಸ್ತ್ರೋಕ್ತವಾಗಿ ಪ್ರಕೃತಿಯನ್ನು, ಪಂಚಭೂತಗಳನ್ನೇ ಪ್ರಧಾನವಾಗಿಟ್ಟುಕೊಂಡು, ಪಂಚಕಲಶಗಳಂತೆ ಹಿಡಿದು ಮಾಡಿಕೊಂಡು, ಪಂಚಲಿಂಗಗಳು ಅಂತೇಳಿ ಹೀಗೆ ಪಂಚ ವಿಚಾರಗಳನ್ನು, ಪಂಚ ಪ್ರಕೃತಿಯನ್ನೇ ಬಿಂಬಿಸ್ತಕ್ಕಂಥ ಒಂದು ಪೀಠಗಳಾದ್ದರಿಂದ ಇವು ಬಹಳ ಪ್ರಾಕೃತಿಕವಾಗಿ ಬಹಳ ಮೂಲಭೂತ ಸಂಸ್ಕೃತಿಗಳು, ಶಿವಧರ್ಮದ ವಿಚಾರಗಳನ್ನು, ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಮೂಲ ಕೇಂದ್ರಗಳು ಅಂಥೇಳಿ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಅಲ್ಲೇನಾಗಿದೆ ಅಂತಂದರೆ, ಕೇದಾರದಲ್ಲಿ ಮೊದಲಿಗೆ ರುದ್ರಭದ್ರರು ಮೊದಲಿಗೆ ಕೃಷಿಯನ್ನು ಮಾಡಿದರು ಅಂತಕ್ಕಂಥ ವಿಷಯ ನಮ್ಮ ಪಂಚಪೀಠಗಳ ಇತಿಹಾಸದಲ್ಲಿ ಬರುತ್ತೆ. ಇದು ಬಹಳ ಜನಗಳಿಗೆ ಗೊತ್ತಿರಲಿಕ್ಕಿಲ್ಲ, ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ. ಈಗ ರಂಭಾಪುರಿ ಪೀಠವೇ ಮೂಲ ಅಂತ ಬಹಳ ಜನ ತಿಳಿದ್ದಾರೆ. ಅದನ್ನು ಕೂಡ ಅಳಿಸಿಬಿಟ್ಟು ರಂಭಾಪುರಿ ಪೀಠ ಇಲ್ಲಿ ಶಿವಗಂಗೆಯಲ್ಲಿತ್ತು, ಅಲ್ಲಿಂದ ಈಗ ಹೋಯಿತು, ಕೆಳದಿ ಕಾಲದಲ್ಲೋಯ್ತು, ಹಾಗೋಯ್ತು, ಹೀಗೋಯ್ತು ಅಂತೇಳಿ ಇತಿಹಾಸವನ್ನು ತಿರುಚಿ ಒಟ್ಟಾರೆ ಅದನ್ನು ಇಲ್ಲದಂತೆ ಮಾಡ್ತಕ್ಕಂಥ, ನಿರ್ನಾಮ ಮಾಡ್ತಕ್ಕಂಥ ಬಹಳ ಕೆಲಸಗಳು ನಡೆದಿದ್ದರಿಂದ ನಾವು ಅದಕ್ಕೆ ಪೈಪೋಟಿಯಾಗಿ, ಅದಕ್ಕೆ ಸಮರ್ಥವಾಗಿ ಉತ್ತರಗಳನ್ನು ಕೊಡಲು ಈಗ ಅದಕ್ಕೆ ಬೇಕಾದಂಥ ಸಂಶೋಧನೆಗಳನ್ನು ಮಾಡಿಟ್ಟುಕೊಂಡು ಆ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ವೀರಶೈವ ಜಂಗಮರು ಆಂಧ್ರದಿಂದ ಬಂದವರು ಅಂತ ಹೇಳೋದಾಗಲಿ, ಎಲ್ಲಿಂದಲೋ ಬಂದರು ಅಂತಕ್ಕಂಥದ್ದಾಗಲಿ, ಬಸವ ಪರಂಪರೆಯಿಂದ ಇತ್ತೀಚಿನವರು ಅಂತಕ್ಕಂಥದ್ದಾಗಲಿ, ಲಿಂಗ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥದ್ದಾಗಲಿ, ಜಂಗಮ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥದ್ದಾಗಲಿ, ಅವರು ಗುರುಗಳಲ್ಲ, ಆಚಾರ್ಯ ಸಂಸ್ಕೃತಿ ಅಲ್ಲ, ವೀರಭದ್ರ ಬೀರಪ್ಪ, ಹೀಗೆ ಹಲವಾರು ಒಂದು ಸುಮ್ಮನೆ ಮೂಗು ಮುರಿತಕ್ಕಂಥ
ಆ ಸಂಸ್ಕೃತಿಯನ್ನೇ ಗೌಣ ಮಾಡುತ್ತಲಿಕ್ಕೆ ಏನೇನು ಪ್ರಯತ್ನಗಳು ನಡೆದವು ಅವೆಲ್ಲವೂ ಕೂಡ ಹುಸಿ ಪ್ರಯತ್ನಗಳು ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಬಹಳ ದೃಢವಾಗಿ ತಿಳ್ಕೋಬೇಕು. ಯಾಕಂದರೆ ದೊಡ್ಡ ದೊಡ್ಡ ಮೇಧಾವಿ ಸಂಶೋಧಕರೇ ಈ ರೀತಿ ಮಾಡಿದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿ ಅನುಮಾನಗಳು ಬರ್ತಕ್ಕಂಥದ್ದು ಸಹಜ, ಅದನ್ನು ನಾನು ಒಪ್ತೀನಿ. ಆದರೆ ವಾಸ್ತವ ಸ್ಥಿತಿ ಹಾಗಿಲ್ಲ. ಆದ್ದರಿಂದ ನೀವೆಲ್ಲರೂ ಕೂಡ ಪಂಚಪೀಠಗಳ ಮೂಲ ಸಂಸ್ಕೃತಿಯನ್ನು ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಗೆ ತಗೊಂಡೋಗ್ಬೇಕು. ಅಲ್ಲಿಂದ ಮುಂದೆ ಶಿವಗಣಗಳ ಸಂಸ್ಕೃತಿ ಹುಟ್ಟಿತು. ಅವರಲ್ಲಿ ರುದ್ರಭದ್ರರು, ವೀರಭದ್ರಾದಿ ಗಣಗಳ ಪಂಚಗಣಗಳ ಮೂಲ ರುದ್ರ ಪರಂಪರೆ. ಅದು ರುದ್ರನಿಗೆ ಮೂಲ ಶಿವನಿಗೆ ಶೈವ ಸಂಸ್ಕೃತಿ ಮೂಲ. ಆದ್ದರಿಂದ ಲಿಂಗವೇ ಎಲ್ಲರಿಗೂ ಮೂಲವಾಗಿರುವುದರಿಂದ ಇಲ್ಲಿ ಮನುಷ್ಯನು ಒಟ್ಟಿಗೆ ಅನ್ನವನ್ನು ತಿನ್ನಲು ಅವನು ಕೃಷಿಯನ್ನು ಮಾಡಲೇಬೇಕು. ಅದಕ್ಕಿಂತ ಹಿಂದೆ ಇನ್ನೂ ಬುಡಕಟ್ಟು ಸಂಸ್ಕೃತಿಯಲ್ಲಿ ಕುರಿ, ಪಶುಪಾಲನೆ, ದನ ಎಲ್ಲ ಮಾಡಿರ್ಬೋದು. ಆದರೆ ನಮ್ಮಲ್ಲಿ ಈಗ ನಮ್ಮ ಒಂದು ಸಂಸ್ಕೃತಿಯ ಇತಿಹಾಸದ ಪ್ರಕಾರ ಒಂದು ಪಶುಪಾಲನಾ ಸಂಸ್ಕೃತಿ ಬುಡಕಟ್ಟು ಸಂಸ್ಕೃತಿಯಾಗಿ ಹಾಗೆ ಉಳಿದಿದೆ. ಅವರನ್ನು ನಾವು ಪಶುಪಾಲಕರು, ಕುರುಬರು ಇತ್ಯಾದಿ, ದನಗಾರರು, ಹಟ್ಟಿಕಾರರು, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ನಾವು ಅವ್ರನ್ನ ಗುರುತಿಸಿದ್ದೀವಿ. ಆದರೆ ವೀರಶೈವ ಸಂಸ್ಕೃತಿಯನ್ನು ನಾವು ಹೇಗೆ ಗುರುತಿಸಿದ್ದೀವಿ ಅಂತಂದರೆ ಇಲ್ಲಿ ಕೃಷಿ ಸಂಸ್ಕೃತಿಯಿಂದನೇ ಗುರುತಿಸಿದ್ದೀವಿ. ವೀರಶೈವ ಜಂಗಮರ ಮೂಲ ಇರುವುದು ಕೃಷಿ ಸಂಸ್ಕೃತಿಯಲ್ಲಿ, ಅದು ಕೇದಾರ ಪೀಠದಲ್ಲಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಷಯ. ಅಲ್ಲಿರ್ತಕ್ಕಂಥ ಪೀಠ ಮತ್ತು ಅಲ್ಲಿರ್ತಕ್ಕಂಥ ಸಹಜವಾಗಿ ಭೂಮಿಯಿಂದ ಒಡಮೂಡಿರ್ತಕ್ಕಂಥ ಲಿಂಗ ಅದು ಬಂಡೆಯೋಪಾದಿಯಲ್ಲಿದೆ, ಅದು ಲಿಂಗದೋಪಾದಿಯಲ್ಲಿ ಇಲ್ಲವೇ ಇಲ್ಲ. ಅದರಿಂದ ಅದನ್ನೇ ಅವರು ಲಿಂಗ ಅಂತ ತಿಳ್ಕೊಂಡು ಭೂಮಿ ಯಾವುದು ಉಬ್ಬಿರುತ್ತದೆಯೋ ಅದು ಲಿಂಗ, ಯಾವುದೇ ಉಬ್ಬಿರಲಿ ಅದು ಲಿಂಗ ಅಂತಲೇ ನಾವು ಕರೆದಿದ್ದೀವಿ. ಆದ್ದರಿಂದ ಈ ದನಗಳ ಅಥವಾ ವೃಷಭದ ಮುಡ ಇರುತ್ತಲ್ಲ ಅದನ್ನು ಕೂಡ ಲಿಂಗ ಅಂತ ಕರೆದಿದ್ದೀವಿ. ಇನ್ಯಾವುದೇ ಶರೀರದಲ್ಲಿರ್ತಕ್ಕಂಥ ಉಬ್ಬಿದ ಭಾಗಗಳನ್ನು ಲಿಂಗ ಅಂತ ಕರೆದಿದ್ದೀವಿ. ಮತ್ತು ಭೂಮಿಯಿಂದ ಹುಟ್ಟಿರ್ತಕ್ಕಂಥ ಯಾವುದೇ ಹೊರಗಡೆ ಉಬ್ಬಿರತಕ್ಕಂಥ ಭಾಗಗಳನ್ನು ನಾವು ಲಿಂಗ ಅಂತಲೇ ನಾವು ಕರೆದಿದ್ದೀವಿ. ಯಾವುದು ಲೀನವಾಗುತ್ತೋ ಮತ್ತು ಲಿಂಗದಿಂದ ಹೊರಗಡೆ ಬರುತ್ತೋ ಅದನ್ನೆಲ್ಲ ನಾವು ಲಿಂಗ ಅಂತಲೇ ಕರೆದಿದ್ದೀವಿ. ಎಲ್ಲ ಸಕಲ ಜೀವಿಗಳ ಶರೀರಗಳನ್ನು ಕೂಡ ಲಿಂಗ ಶರೀರ ಅಂತ ಕರೆದಿದ್ದೀವಿ. ಈ ಒಂದು ಅರ್ಥದಲ್ಲಿ ಕೇದಾರ ಪೀಠದಲ್ಲಿರ್ತಕ್ಕಂಥ ಬಂಡೆ ಏನಿದೆ, ಕಪ್ಪು ಬಂಡೆ, ಅದು ಲಿಂಗ ಅಂತಲೇ ಕರೆದು ಅದನ್ನು ಕೇದಾರ ಲಿಂಗ ಅಂತ ಕರೆದಿದ್ದಾರೆ, ಭೀಮೇಶ್ವರ ಲಿಂಗ ಇತ್ಯಾದಿ ಕರೆದಿದ್ದಾರೆ. ಇರಲಿ, ಆಗಿನ ಕಾಲಕ್ಕೆ ಅವರಂತೂ ಪ್ರಕೃತಿ ಪೂಜಕರಾಗಿ ಕೇದಾರವನ್ನು ಕೇದಾರ ಅಂದರೆ ಭತ್ತದ ಗದ್ದೆ ಅಂತ ಕರೆದಿದ್ದಾರೆ. ಭತ್ತದ ಅಂದರೆ ಭತ್ತದ ಎಂದೂ ಭತ್ತದ, ಯಾವಾಗಲೂ ತೇವಾಂಶವಿರತಕ್ಕಂಥ ಕೃಷಿಗೆ ಯೋಗ್ಯವಾಗಿರತಕ್ಕಂಥ ಮೂಲ ಭೂಮಿ ಅಂತ ನಾವಿಲ್ಲಿ ತಿಳ್ಕೋಬೇಕು, ಅರ್ಥ ಮಾಡ್ಕೊಳ್ಬೇಕು. ಕೇದಾರ ಅಂತಂದರೆ ಏನೋ ಮತ್ತು ಹಿಂದಿಯಲ್ಲೋ ಸಂಸ್ಕೃತಲ್ಲೋ ಏನೋ ಒಂದು ಅರ್ಥ ಇಟ್ಕೊಂಡು ಮಾಡಬಾರ್ದು. ಕೇದಾರ ಅಂದರೆ ಕನ್ನಡದಲ್ಲಿ ಭತ್ತದ ಗದ್ದೆ ಅಂತಲೇ ಕರೆದಿದ್ದಾರೆ. ನಾನು ಕೂಡ ಅದನ್ನು ಓದಿದ್ದೇನೆ. ಹೀಗಾಗಿ ಆ ಕೇದಾರ ಪೀಠವೇ ಈಗಿನ ರಂಭಾಪುರಿ ಪೀಠಕ್ಕೆ ಮೂಲ. ಯಾಕಂತಂದರೆ ರಂಭಾಪುರಿ ಪೀಠದ ಮೂಲ ಇರುವುದು ರುದ್ರಭದ್ರರ ಪರಂಪರೆಯಲ್ಲಿ, ಪಾಶುಪತ ಸಂಸ್ಕೃತಿಯಲ್ಲಿ, ಪಾಶುಪತ ಧರ್ಮದ ಮೂಲದಲ್ಲಿದೆ. ಆದ್ದರಿಂದ ಇಲ್ಲಿ ರುದ್ರಭದ್ರರೇ ಬರುವುದರಿಂದ, ವೃಷಭ ಮತವೂ ಬರುವುದರಿಂದ, ಮುನಿಗಳ ಪರಂಪರೆ ಬರುವುದರಿಂದ, ಈ ಜನಬುದ್ಧ ಪರಂಪರೆಗಳು ಕೂಡ ಈ ಪಾಶುಪತ ವೃಷಭ ಮತದಿಂದ ಹುಟ್ಟಿದ ಒಂದು ಧರ್ಮಗಳಾಗಿದ್ದರಿಂದ ಇವೆಲ್ಲವುಗಳ ಮೂಲ ಆ ಕೇದಾರದಲ್ಲಿದೆ. ಆದ್ದರಿಂದ ಆ ಲಿಂಗವು ಮತ್ತು ಅನೇಕ ಮಠಸ್ಥಳ ನಿರ್ಣಯ ಅಂತಕ್ಕಂಥ ಕೆಲವು ಇತಿಹಾಸ ಗ್ರಂಥಗಳಲ್ಲಿ, ಕೆಲವು ಒಂದು ಟಿಪ್ಪಣಿಗಳಲ್ಲಿ ಏನು ಬರೆದಿದ್ದಾರೆ ಅಂತಂದರೆ, ವೀರಪೀಠಕ್ಕೆ ಕೇದಾರವೇ ಮೂಲ, ಕೇದಾರವೇ ಆದಿ ಅಂತ ಬರೆದಿದ್ದಾರೆ. ಹೀಗೆ ಬೇರೆ ಬೇರೆ ಪೀಠಕ್ಕೂ ಕೂಡ ಬೇರೆ ಬೇರೆ ಮೂಲಗಳನ್ನು ಬರೆದಿದ್ದಾರೆ. ಆದ್ದರಿಂದ ರಂಭಾಪುರಿಯ ಮೂಲ ಕೇವಲ ಕೊಲ್ಲಿಪಾಕಿ ಅಲ್ಲ, ಬರೀ ಸೋಮೇಶ್ವರ ಅಲ್ಲ, ಅದಕ್ಕಿಂತ ಮುಂಚೆ ಇದರ ಮೂಲ ಇರುವುದು ರುದ್ರಭದ್ರರ ಪರಂಪರೆಯಲ್ಲಿ ಕೇದಾರದಲ್ಲಿ. ಇದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಬರೆದಿದ್ದಾರೆ. ಆದ್ದರಿಂದ ರಂಭಾಪುರಿ ಪೀಠದ ಮೂಲ ಕೃಷಿ ಸಂಸ್ಕೃತಿಯ ಮೂಲವಾಗಿದೆ. ರುದ್ರಭದ್ರರು ಮೊದಲಿಗೆ ಅಲ್ಲಿ ವ್ಯವಸಾಯವನ್ನು ಮಾಡಿದರು, ಭತ್ತವನ್ನು ಬೆಳೆದರು, ಅನ್ನವನ್ನು ಬೆಳೆದರು. ಅಲ್ಲಿಂದ ಮುಂದೆ ಅವರನ್ನು ಇತರರಂತೆ ಕುರುಬರು ಇತ್ಯಾದಿಯಾಗಿ ಅವರನ್ನು ಕರೀಲಿಕ್ಕೆ ಬರೋದಿಲ್ಲ, ಪಶುಪಾಲಕರು ಅಂತ ಕರೀಲಿಕ್ಕೂ ಬರೋದಿಲ್ಲ. ಪಶುಪಾಲನೆ ಇರುತ್ತೆ, ಕೃಷಿಯ ಜೊತೆಯಲ್ಲಿ ಪಶುಪಾಲನೆ ಇದ್ರೇ ಆಗುವುದು. ಆದರೆ ಅವರನ್ನು ಕರೆದಿರುವುದು ಕೃಷಿ ಸಂಸ್ಕೃತಿಯ ಹರಿಕಾರರು ಅಂತಲೇ ಕರೆದಿದ್ದಾರೆ. ಆದ್ದರಿಂದ ಆ ಒಂದು ಪೀಠ ರುದ್ರಪೀಠವಾಗಿದೆ. ಆ ಪೀಠದ ಚರಿತ್ರೆ ಈ ರೀತಿ ಇದೆ.
ಹೀಗಾಗಿ ನೀವು ಇದನ್ನು ಹೀಗೆ ತಿಳ್ಕೊಬೇಕು. ಇದು ಯಾವತ್ತೂ ಕೂಡ ಕುರುಬರ ರೇವಣಸಿದ್ದರ ಮೂಲ ಕುರುಬರು ಅಂತ ಹೇಳೋದು, ಇನ್ನೇನೋ ಹೇಳೋದು, ಇವೆಲ್ಲವುಗಳನ್ನು ಕೂಡ ನಾವು ಯಾವತ್ತೂ ಕೂಡ ಒಪ್ಪುವುದಿಲ್ಲ. ನಿಮ್ಮ ಸಂಸ್ಕೃತಿ ನಿಮಗೆ ಬುಡಕಟ್ಟು ಸಂಸ್ಕೃತಿಯೇ ಬೇರೆ, ಶಿಷ್ಟ ಸಂಸ್ಕೃತಿಯೇ ಬೇರೆ. ಇದು ಕೃಷಿ ಸಂಸ್ಕೃತಿ. ಅಲ್ಲಿ ಅವರು ಕೇದಾರದಲ್ಲಿ ವ್ಯವಸಾಯವನ್ನು ಮಾಡಿ ಭತ್ತವನ್ನು ಬೆಳೆದರು ಅಥವಾ ಧಾನ್ಯಗಳನ್ನು ಬೆಳೆದರು. ಅದಾದ ಮೇಲೆ ಅಲ್ಲಿಂದ ಮುಂದೆ ಈ ಪೀಠವು ಮತ್ತೆ ಬೇರೆ ಬೇರೆ ಕಡೆ ಬಂತು. ಸೌರಾಷ್ಟ್ರ ಸೋಮೇಶ್ವರ, ಅಲ್ಲಿಂದ ಮುಂದೆ ಕೊಲ್ಲಿಪಾಕಿ ಇತ್ಯಾದಿ ಯಾವ್ಯಾವ ಕಾಲದಲ್ಲಿ ಎಲ್ಲೆಲ್ಲಿ ಸ್ಥಾನ ಪಲ್ಲಟವಾಗಿ ಬಂದಿದೆಯೋ ಗೊತ್ತಿಲ್ಲ. ಅಂತೂ ಈಗ ರಂಭಾಪುರಿ ಪೀಠದಲ್ಲಂತೂ ಇದೆ. ಹೀಗಾಗಿ ನಮ್ಮ ಸಂಸ್ಕೃತಿ ಕೃಷಿ ಸಂಸ್ಕೃತಿ. ಅಲ್ಲಿ ಅನ್ನವನ್ನು ಬೆಳೆದರು. ದಾಸೋಹದ ಸಂಸ್ಕೃತಿಯ ಮೂಲವೂ ಕೂಡ ಅಲ್ಲೇ ಇದೆ. ಯಾವಾಗ ಅನ್ನ ಅಲ್ಲಿ ಬೆಳೀತೋ ಅದನ್ನು ಹಂಚಲಿಕ್ಕೆ ಒಂದು ಸಂಸ್ಕೃತಿ ಬೇಕಲ್ಲ, ದಾಸೋಹ. ಅಲ್ಲಿ ಉದಾರ ಭಾವನೆ ಬಂತು. ತನಗೇನೆ ತಿನ್ನಕ್ಕೆ ಅನ್ನಿಲ್ಲ ಅಂತಂದರೆ ಅವನು ದಾಸೋಹ ಎಲ್ಲಿ ಮಾಡ್ತಾನೆ? ಹೀಗಾಗಿ ಅಲ್ಲಿ ಹೇರಳವಾಗಿ ದವಸ ಧಾನ್ಯಗಳನ್ನು ಬೆಳೆದಿದ್ದರಿಂದ ಇನ್ನೊಬ್ಬರಿಗೆ ಹಂಚತಕ್ಕಂಥ ಸಂಸ್ಕೃತಿಯಲ್ಲಿ ಬಂತು. ಆದ್ದರಿಂದ ದಾಸೋಹ ಸಂಸ್ಕೃತಿಯ ಮೂಲವೂ ಕೂಡ ಕೇದಾರ ಪೀಠದಲ್ಲಿ ಇದೆ. ಕೃಷಿ ಸಂಸ್ಕೃತಿಯ ಮೂಲವು ಕೇದಾರ ಪೀಠದಲ್ಲಿ ಇದೆ.